ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ನಿಮ್ಮ ಮುಂದೆ ಒಂದು ಬಿಗ್ಗೆಸ್ಟ್ ನೋಟಿಫಿಕೇಶನ್ ನ ತಗೊಂಡ್ಬರ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ವಿಚ್ ಇಸ್ ರೀಸೆಂಟ್ಲಿ ರಿಲೀಸ್ಡ್. ಸೊ ಯಾರೆಲ್ಲ ನನ್ನ ಚಾನಲ್ ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಜಾಬ್ಗೆ ಬೇಕಾಗಿರೋ ಕೋರ್ಸಸ್ ಆಗಿರ್ಬೋದು, ಅಥವಾ ಡಿಪ್ಲೊಮಾ ಸಿಟಿ ಆಗಿರ್ಬೋದು, ಆರ್ ವೇರಿಯಸ್ ಅದರ್ ಎಕ್ಸಾಮಿನೇಷನ್ಸ್ ಹಾಗೂ ರೆಗ್ಯುಲರ್ ಆಗಿ ನಡೆಯುವಂತಹ ಎಕ್ಸಾಮಿನೇಷನ್ಸ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಅಂಡ್ ವೆರಿ ಇಂಟ್ರೆಸ್ಟಿಂಗ್ ನೋಟಿಫಿಕೇಶನ್ ಸಹ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇರ್ತೀನಿ. ಸೊ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಆಸ್ ವೆಲ್. ಓಕೆ, ಅಂಡ್ ಲೆಟ್ ಅಸ್ ಕಂಟಿನ್ಯೂ ಗೈಸ್. ಇವತ್ತು ಬಂದಿರೋಂತಹ ನೋಟಿಫಿಕೇಶನ್ ಬಂದು IOCL ಅಂತೇಳಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಇದು ನಿಮ್ಗೆ ಗೊತ್ತಿದೆ, ಒಂದು ಬ್ಯೂಟಿಫುಲ್ ಆರ್ಗನೈಸೇಷನ್ ಇದು. ಇದರಲ್ಲಿ ಸ್ಯಾಲರಿಗಿಂತ ಬೆನಿಫಿಟ್ಸೇ ಜಾಸ್ತಿ ಅಂತ ಹೇಳ್ತಾರೆ. ಸೊ ಈಗ ಬಿಟ್ಟಿರುವಂತದ್ದು ರಿಫೈನರಿ ಡಿವಿಷನ್ಸ್ ಅಲ್ಲಿ ಓಪನಿಂಗ್ ಬಿಟ್ಟಿದ್ದಾರೆ. ಅದು ವೇರಿಯಸ್ ಡಿವಿಷನ್ಸ್ ಗುವಾಹಟಿನಲ್ಲಿದೆ, ಬರ್ನೌಲ್, ಹಲ್ದಿಯಾ, ಗುಜರಾತ್, ಓಕೆ, ಈ ತರ ವೇರಿಯಸ್ ಅದರ್ ಡಿವಿಷನ್ಸ್ ಅಲ್ಲಿ ಬಿಟ್ಟಿದ್ದಾರೆ. ಓಕೆ, ಸೊ ಈಗ ನಾನು ಒನ್ ಬೈ ಒನ್ ನಿಮಗೆ ನೋಟಿಫಿಕೇಶನ್ ನ ಹೇಳೋದಾದ್ರೆ, ಮೈನ್ ಗೋಯಿಂಗ್ ಟುವರ್ಡ್ಸ್ ಇದು ಒಂದು ಪರ್ಮನೆಂಟ್ ಪೋಸ್ಟ್ ಆಗಿರುತ್ತೆ ಗೈಸ್. ಸೊ ಪರ್ಮನೆಂಟ್ ಪೋಸ್ಟ್ ಅಂತಂದ್ರೆ ಸ್ಯಾಲರಿ ಎಷ್ಟು? ಸೊ ರಿಫೈನರೀಸ್ ಡಿವಿಷನ್ ಅಲ್ಲಿ ಜಾಯ್ನ್ ಆದವ್ರಿಗೆ 25,000 ಬೇಸಿಕ್ ಇರುತ್ತೆ. ಅಂಡ್ ಪೈಪ್ಲೈನ್ ಅಲ್ಲಿ ಇರೋರ್ಗೂ ಸಹ 25,000 ಬೇಸಿಕ್ ಇರುತ್ತೆ. 25,000 ಬೇಸಿಕ್ ಅಂದ್ರೆ ನಿಮಗೆ ಒಟ್ಟಲ್ಲಿ ಕೈಗೆ ಬರೋದ್ರಲ್ಲಿ ಒಂದು 60 ರಿಂದ 65 ತನಕ ನಿಮಗೆ ಕೈಗೆ ಸಿಗುತ್ತೆ, ಬೇಸ್ಡ್ ಆನ್ ದ ಅಲೈನ್ಸಸ್ ಅಂಡ್ ಟೈಪ್ ಆಫ್ ದ ಡಿವಿಷನ್ ಆಫ್ ವರ್ಕ್. ಓಕೆ, ಈಗ ಬಂದಿರೋದು ವೇರಿಯಸ್ ಅದರ್ ರಿಕ್ರೂಟ್ಮೆಂಟ್ಸ್ ಇದೆ ನೋಡಿ. ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ವೇರಿಯಸ್ ರೀಜನ್ಸ್ ಅಲ್ಲಿ ಪೊಸಿಷನ್ಸ್ ಯಾವ್ದಾದಿದೆ ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಒಂದ್ಸಲ. ಅಂಡ್ ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್, ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. P&D ಯೂನಿಟ್ ಅಂತಿದೆ, ಮತ್ತೆ ಜೂನಿಯರ್ ಅಸಿಸ್ಟೆಂಟ್ P&D O&M ಅಂಡ್ ಆಪರೇಷನ್ ಅಂಡ್ ಮೇಂಟೆನೆನ್ಸ್. ಅಂಡ್ ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ 4 ಅಂತೇಳಿ ಎಲೆಕ್ಟ್ರಿಕಲ್ ಗೆ ಸಪರೇಟ್ ಆಗಿದೆ, ಅಥವಾ ಅವ್ರನ್ನ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತಾನು ಕರೀತಾರೆ. ಅದೇ ತರ ಮೆಕ್ಯಾನಿಕಲ್ ಅವ್ರಿಗೂ ಇದೆ. ಅಂಡ್ ಕಮಿಂಗ್ ಟುವರ್ಡ್ಸ್ ಇನ್ಸ್ಟ್ರುಮೆಂಟೇಶನ್ಗೂ ಇದೆ ನೋಡಿ. ಅಂಡ್ ಜೂನಿಯರ್ ಕ್ವಾಲಿಟಿ ಇದೆ. ಓಕೆ, ಇದೇ ತರ ವೇರಿಯಸ್ ವೇಕೆನ್ಸೀಸ್ ಇದಾವೆ ಗೈಸ್. ಓಕೆ, ಫಾರ್ ಫೈರ್ ಅಂಡ್ ಸೇಫ್ಟಿನೂ ಸಹ ಇದೆ. ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಇದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಏನು ಅನ್ನೋದು ಡೀಟೇಲ್ಸ್ ನ ನೋಡೋಣ. ಸೊ ಇದು ನಂಬರ್ ಆಫ್ ಪೋಸ್ಟ್ ಬ್ರೇಕಪ್ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಯಾವ ರೀಜನ್ಗೆ ಯಾವ ಕ್ಯಾಟಗಿರಿಗೆ ನಿಮ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಒಂದ್ಸಲ ನೋಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ನೀವು ನಿಮಗೆ ರಿಲಿವೆಂಟ್ ರೀಜನ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಎಲ್ಲೆಲ್ಲಿ ನೀವು ನಿಯರ್ ಬೈ ಅಂತ ಅನ್ಸುತ್ತೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಫೀಸು ಸಹ ಜಾಸ್ತಿ ಇಲ್ಲ. ಸೊ ಇದು ಒಂದು ಒಳ್ಳೆ ಅವಕಾಶ ಅಂತ ನಾನು ನಿಮ್ಗೆ ಹೇಳ್ಬೋದು. ಸೊ ಈಗ ನಿಮ್ಗೆ ನೇಚರ್ ಆಫ್ ದಿ ವರ್ಕ್ ಬಗ್ಗೆ ಹೇಳೋದಾದ್ರೆ, ವರ್ಕ್ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡಲ್ಲ. ಬಿಕಾಸ್ ಆ ಇಂಜಿನಿಯರಿಂಗ್ ಪೊಸಿಷನ್ ಏನಿದೆ ಆ ಪೊಸಿಷನ್ಗೆ ರಿಲೆವೆಂಟ್ ವರ್ಕೇ ಇರುತ್ತೆ ನಿಮಗೆ. ಓಕೆ, ಇದೊಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇರೋದ್ರಿಂದ ಸೊ ನಿಮಗೆ ರಿಲೆವೆಂಟ್ ಟೈಪ್ ಆಫ್ ವರ್ಕೇ ಇರುತ್ತೆ. ಈಗ ನೋಡಿ, ಕ್ವಾಲಿಫಿಕೇಶನ್ ಬರೋದಾದ್ರೆ ಪ್ರೊಡಕ್ಷನ್ ಅಂತಂದ್ರೆ ಯಾರೆಲ್ಲ ಎಲಿಜಿಬಲ್, ಕೆಮಿಕಲ್ ಮಾಡಿರಬೇಕು, ಓಕೆ, ಅಥವಾ BSc ಇನ್ ಮ್ಯಾಥ್ಸ್, ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಅಥವಾ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಮಾಡಿದ್ರು ಸಹ ನೀವು ಎಲಿಜಿಬಲ್ ಇರ್ತೀರಾ. ಜಸ್ಟ್ 50% ಮಾರ್ಕ್ಸ್ ಇದ್ರೆ ಸಾಕು, ಯು ಗೈಸ್ ಆರ್ ಎಲಿಜಿಬಲ್. ಅದೇ ತರ P&D ಯೂನಿಟ್ ಅಂತಂದ್ರೆ ನೋಡಿ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅಥವಾ ಮೆಟ್ರಿಕ್ಯುಲೇಷನ್ ವಿತ್ ITI ಫಿಟ್ಟರ್ ಆಗಿರ್ಬೋದು, ಮಿನಿಮಮ್ 2 years ಡ್ಯೂರೇಷನ್ ಓದಿರ್ಬೇಕು ನೋಡಿ. ಡಿಪ್ಲೊಮಾ ಆದ್ರೂ ಆಗಿರ್ಬೋದು ಅಥವಾ ITIನೂ ಆಗಿರ್ಬೋದು, ಮಿನಿಮಮ್ 2 years, ಅಥವಾ BSc ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಸಹ ಎಲಿಜಿಬಲ್ ಇದ್ದಾರೆ. ಅಲಾಂಗ್ ವಿತ್ ದಿಸ್, ಓಕೆ, ಇದ್ರ ಜೊತೆಯಲ್ಲಿ ನೀವು ಬೈಲರ್ ಕಾಂಪಿಟೆನ್ಸಿ ಸರ್ಟಿಫಿಕೇಟ್ ಸಹ ಇರಬೇಕು ವಿತ್ ಸೆಕೆಂಡ್ ಕ್ಲಾಸ್, ಅಥವಾ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಇರಬೇಕು ಆಗಿರುತ್ತೆ. ಸೊ ಇದಿದ್ರೆ ಮಾತ್ರ ನೀವು ಎಲಿಜಿಬಲ್. ಅಂಡ್ ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಆದ್ರೆ ಬರೀ 3 years ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ರೆ ಸಾಕು, ಯು ಗೈಸ್ ಆರ್ ಎಲಿಜಿಬಲ್. ಬೇರೆ ಯಾವುದೇ ತರ ಸರ್ಟಿಫಿಕೇಟ್ಸ್ ಬೇಕಾಗಿಲ್ಲ. ಸೊ ನೀವು ಇಲ್ಲಿ ಫ್ರೆಶರ್ಸ್ ಇಲ್ಲಿಗೆ ಅಪ್ಲೈ ಮಾಡ್ಬೋದು. ಯಾವುದು ಪೋಸ್ಟ್ ಕೋಡ್ 203 ನೆನ್ಪಿಟ್ಕೊಳ್ಳಿ. O&M ಬರುತ್ತೆ, ಅಂದೇನು ಆಪರೇಷನ್ ಅಂಡ್ ಮೇಂಟೆನೆನ್ಸ್. ಅದೇ ತರ ಎಲೆಕ್ಟ್ರಿಕಲ್ಗೆ ಸ್ಪೆಸಿಫಿಕ್ ಆಗೂ ಸಹ ಇದೆ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇರೋರು ಮತ್ತೆ ಅಪ್ಲೈ ಮಾಡಬಹುದು. ಸೊ ತುಂಬಾ ವೇಕೆನ್ಸೀಸ್ ಇದಾವೆ ಗೈಸ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ. ಹಾಗೂ ಮೆಕ್ಯಾನಿಕಲ್ ಅವ್ರಿಗೂ ಸಹ ವೇಕೆನ್ಸೀಸ್ ಅನ್ನು ನೋಡಿ. 3 years ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಮಾಡಿದ್ರೆ ಸಾಕು, ಅಥವಾ ITI ವಿತ್ ಫಿಟರ್ ಟ್ರೇಡ್ ಮಾಡಿದ್ದು ಸಹ ನೀವು ಎಲಿಜಿಬಲ್ ಇರ್ತೀರಾ. ಅಂಡ್ ಇನ್ಸ್ಟ್ರುಮೆಂಟೇಶನ್ ಅಂತಂದ್ರೆ ಯಾವುದು, ಇನ್ಸ್ಟ್ರುಮೆಂಟೇಶನ್ ಮಾಡಿರ್ಬೋದು, ಅಥವಾ ಇನ್ಸ್ಟ್ರುಮೆಂಟೇಶನ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಶನ್ ಕಂಟ್ರೋಲ್, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಅಂಡ್ ಇನ್ಸ್ಟ್ರುಮೆಂಟೇಶನ್. ಸೊ ಇದ್ರ ಯಾವುದೇ ಯಾವ್ದು ಮಾಡಿದ್ರು ಸಹ ಯು ಗೈಸ್ ಆರ್ ಎಲಿಜಿಬಲ್. ಅದೇ ತರ ಜೂನಿಯರ್ ಕ್ವಾಲಿಟಿ ಅಂಡ್ ಕಂಟ್ರೋಲ್ ನೋಡಿ, BSc ಇನ್ ಕೆಮಿಸ್ಟ್ರಿ, ಫಿಸಿಕ್ಸ್ ಅಂಡ್ ಅದರ್ ರಿಲಿವೆಂಟ್ ಕೋರ್ಸಸ್ ಕೊಟ್ಟಿದ್ದಾರೆ. ಅದೇ ತರ ಫೈರ್ ಅಂಡ್ ಸೇಫ್ಟಿನೇ ಮಾಡಿರ್ಬೇಕಾಗಿರುತ್ತೆ. ಸೊ ಈಗ ಬರೋದಾದ್ರೆ
ನಿಮಗೆ ಕ್ವಾಲಿಫಿಕೇಶನ್ ಎಕ್ಸಾಮ್ ಕ್ರೈಟೇರಿಯಾ ಆಲ್ರೆಡಿ ಹೇಳಿದೆ. ಇದಕ್ಕೆ ನೋಡಿ ಯಾವುದಕ್ಕೂ ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟರಿ ಇಲ್ಲ, ಎಲ್ಲ ಫ್ರೆಶರ್ಸ್ ಇದ್ರೆ ಸಾಕು ಗೈಸ್, ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನೀವು ಡೀಟೇಲ್ ಆಗಿದೆ ಎಲೆಕ್ಟ್ರಿಕಲ್ಗೆ ಅಂದ್ರೆ ಗ್ರೇಡ್ 4 ಯಾವುದೆಲ್ಲ ಬ್ರಾಂಚಸ್ ಎಲಿಜಿಬಲ್ ಇದಾವೆ ಅಂಡ್ ಪರ್ಸೆಂಟೇಜ್ ಎಷ್ಟಿರ್ಬೇಕಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಒಂದ್ಸಲ. ಅಂಡ್ ಪೋಸ್ಟ್ ಕೋಡ್ ಇದು ಪೈಪ್ಲೈನ್ ಡಿವಿಷನ್ಸ್ಗೆ, ನಾವು ನೋಡಿರೋದು ರಿಫೈನರಿ ಡಿವಿಷನ್ಸ್, ಈಗ ಪೈಪ್ಲೈನ್ ಡಿವಿಷನ್ಗೂ ಸಹ ಇದೆ. ಸೊ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಅಂತಂದ್ರೆ ಯಾವ ಬ್ರಾಂಚ್, ಮೆಕ್ಯಾನಿಕಲ್ ಅಂತ ಯಾವ ಬ್ರಾಂಚ್ ಎಲಿಜಿಬಲ್, ಅಂಡ್ T&I ಅಂತಂದು ಯಾವ ಬ್ರಾಂಚ್ ಎಲಿಜಿಬಲ್. ಸೊ ಇದೆಲ್ಲ ಡೀಟೇಲ್ಸ್ ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಒಂದ್ಸಲ ನೋಡ್ಕೊಳ್ಳಿ. ಅಂಡ್ ಮಿನಿಮಮ್ ಡ್ಯೂರೇಷನ್ ಆಫ್ ಕೋರ್ಸ್ ITI ನಲ್ಲಿ ಮಾಡಿರೋದಾದ್ರೆ ಎಷ್ಟು ವರ್ಷ ಇರಬೇಕು ಅಂತಾನು ಇಲ್ಲಿ ಸಹ ಡೀಟೇಲ್ ಆಗಿದೆ. ITI ನಲ್ಲಿ ಇಷ್ಟೆಲ್ಲ ಟ್ರೇಡ್ ಮಾಡಿದ್ರೆ ನೀವು ಟೆಕ್ನಿಕಲ್ ಅಟೆಂಡೆಂಟ್ ಗ್ರೇಡ್ 1ಗೆ ಎಲಿಜಿಬಲ್ ಇರ್ತೀರಾ. ಓಕೆ, ವೆರಿ ಇಂಪಾರ್ಟೆಂಟ್. ಅಂಡ್ ಇದಾದ ನಂತರ ಸೊ ನೋಡಿ ಗೈಸ್, ಕೆಲವೊಂದಕ್ಕೆ ವರ್ಕ್ ಎಕ್ಸ್ಪೀರಿಯನ್ಸ್ ಸಹ ಬೇಕು ಅಂತ ಕೇಳಿದ್ದಾರೆ. ಯಾವುದದು ರಿಫೈನರಿ ಡಿವಿಷನ್ ಅಲ್ಲಿ ಕೆಲಸ ಮಾಡೋರು ಪೋಸ್ಟ್ ಕೋಡ್ 201 ಆಗಿರ್ಬೋದು, 202 ಅಂಡ್ 208 ಈ 3 ವೇಕೆನ್ಸೀಸ್ಗೆ ಆ 203 to 208 ಅಂದ್ರೆ 204, 205, 206, 207, 208 ಇವೆಲ್ಲ ಪೋಸ್ಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಏನೇನು ಇರ್ಬೇಕಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 1 ವರ್ಷ ಅಂದ್ರೆ ಯಾವುದೇ ತರ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ PND ಅವ್ರಿಗೆ. ಇಲ್ಲಿ ಮಿನಿಮಮ್ 1 year ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಬೇಕಂತ ಕೇಳಿದ್ದಾರೆ, L&T. ಓಕೆ, ಅಥವಾ ನಿಮಗೆ ಮಿನಿಮಮ್ ಬಾಯ್ಲರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಸಹ ಯು ಗೈಸ್ ಆರ್ ಎಲಿಜಿಬಲ್. ಓಕೆ, ಎಲ್ಲದರಲ್ಲೂ ಒಂದೇ ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಗೈಸ್, ನೋಡ್ಕೊಳ್ಳಿ. ಸೊ ಜಸ್ಟ್ 1 year ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಇವೆಲ್ಲ ಡಿಫ್ರೆಂಟ್ ಪೋಸ್ಟ್ಗೆ. ಓಕೆ, ವರ್ಕ್ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ನೀವು ಯಾವ ತರ ವರ್ಕ್ ಇರಬೇಕು ಅಂಡ್ ನಿಮ್ಮ ಪೇ ಸ್ಲಿಪ್ಸ್ ಏನಿರಬೇಕು ಅವೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದ್ರೇನು ಜಾಸ್ತಿ ಅಲ್ಲ, ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್, ಮಾರ್ಕ್ಸ್ ಕಾರ್ಡ್ಸ್, ರಿಲಿವೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್, ಪೇ ಸ್ಲಿಪ್ಸ್ ಇದ್ರೆ ಸಾಕು. ಓಕೆ, ಮಿನಿಮಮ್ ಏಜ್ ಮ್ಯಾಕ್ಸಿಮಮ್ ಏಜ್ ಕೊಟ್ಟಿದ್ದಾರೆ ನೋಡಿ. ಮ್ಯಾಕ್ಸಿಮಮ್ ಏಜ್ ಮಿನಿಮಮ್ ಬಂದ್ಬಿಟ್ಟು 18 ವರ್ಷ, ಮ್ಯಾಕ್ಸಿಮಮ್ ಬಂದು 26 ವರ್ಷ ಫಾರ್ ಅನ್ರಿಸರ್ವ್ಡ್. ಅದೇ OBC ಅದೇ ರಿಲ್ಯಾಕ್ಸೇಷನ್ ಸಹ ಸಿಗುತ್ತೆ ನಿಮಗೆ. ಸೊ 29 years ತನಕ ನೀವು ಎಲಿಜಿಬಲ್ ಇರ್ತೀರಾ. ಓಕೆ, ಸೊ ಫ್ರೆಶರ್ಸ್ಗೆ ಇದೊಂದು ಒಳ್ಳೆ ಅವಕಾಶ ಗೈಸ್, ಫ್ರೆಶರ್ಸ್ ಸಹ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಯಾವುದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಅಂತ ಹೇಳಿದರೆ ಅದೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಸೊ ಒಳ್ಳೆ ಅವಕಾಶ ಇದೆ, ಡು ನಾಟ್ ಮಿಸ್ ದ ಅಪರ್ಚುನಿಟಿ. ಓಕೆ, ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಈ ಮೆಸೇಜ್ ರೀಚ್ ಆಗಲಿ, ಸೊ ದಟ್ ಎಲ್ಲರೂ ಬೆನಿಫಿಟ್ ಪಡೀಲಿ. ಯಾರೆಲ್ಲ ಜಾಬ್ಗೆ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಇಂಜಿನಿಯರಿಂಗ್ ಹೋಗದೆ ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಈ ಇನ್ಫಾರ್ಮೇಶನ್ ತಲುಪಿಸಿ ಗೈಸ್. ಓಕೆ, ಅಂಡ್ ಸೆಲೆಕ್ಷನ್ ಮೆಥಡಾಲಜಿ ಅಂದ್ರೆ ಎಲ್ಲರಿಗೂ ಒಂದೇ ಪ್ಯಾಟರ್ನ್ ಇದೆ. ಬಂದ್ಬಿಟ್ಟು ನೋಡಿ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಅದನ್ನ CBT ಅಂತ ಕರೀತಾರೆ. ಅಂಡ್ ಅದಾದ ನಂತರ ಸ್ಕಿಲ್ ಪ್ರೊಫಿಷಿಯನ್ಸಿ ಫಿಸಿಕಲ್ ಟೆಸ್ಟ್ ಇಡ್ತಾರೆ, ಅದು ಫಾರ್ ITI ಹೋಲ್ಡರ್ಸ್ ಇರುತ್ತೆ. ಅಂಡ್ ನೋಡಿ ಇಲ್ಲಿ ಆದ್ರೆ ನಿಮಗೆ ಸಬ್ಜೆಕ್ಟ್ ಕ್ವಾಲಿಫಿಕೇಶನ್ 75 ಮಾರ್ಕ್ಸ್ ಇರುತ್ತೆ, ಸಬ್ಜೆಕ್ಟ್ ನಾಲೆಡ್ಜ್ ಅಂಡ್ ನ್ಯೂಮರಿಕ್ ಅಬಿಲಿಟಿ 15 ಮಾರ್ಕ್ಸ್, ಜನರಲ್ ಅವೇರ್ನೆಸ್ 10 ಮಾರ್ಕ್ಸ್. ಸೊ ಇದಕ್ಕೆ ಕೋರ್ಸ್ ಯಾರ್ಯಾರಿಗೆ ಬೇಕಿದೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ತೊಂದರೆ ಇಲ್ಲ. ವಿ ವಿಲ್ ಅರೇಂಜ್ ಯು ದ ಕೋರ್ಸ್. ಓಕೆ, 8073568849 ಈ ನಂಬರ್ಗೆ ನೀವು ಕರೆ ಮಾಡ್ಬೋದು. ನಾನು ಇದನ್ನ ಥಂಬ್ನೈಲ್ ಅಲ್ಲಿ ಸಹ ಹಾಕಿರ್ತೀನಿ. ಇಫ್ ಯು ನೀಡೆಡ್ ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಅಂಡ್ ಇದಾದ ನಂತರ ಇನ್ನು ಹಲವಾರು ಡೀಟೇಲ್ಸ್ ನೋಡೋದಾದ್ರೆ, ಅಂಡ್ ಆನ್ಸರ್ ಕೀಸ್ ರಿಲೀಸ್ ಮಾಡ್ತಾರೆ, ಅದಾದ್ಮೇಲೆ ಕ್ಯಾಂಡಿಡೇಟ್ಸ್ ನ ಕರೀತಾರೆ, ಅಡ್ಮಿಟ್ ಕಾರ್ಡ್ಸ್ ರಿಲೀಸ್ ಮಾಡ್ತಾರೆ, ಎಕ್ಸಾಮ್ ಬರೀತೀರಾ. ಸೊ ದಿಸ್ ಅಂಡ್ ಆಲ್ ಫೈನ್ ಗೈಸ್, ಇದೆಲ್ಲ ಜನರಲ್ ಇನ್ಫಾರ್ಮೇಶನ್, ಏನಂತ ಸ್ಪೆಷಲ್ ಇನ್ಫಾರ್ಮೇಶನ್ ಏನಿಲ್ಲ. ಸೊ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ದಟ್ ಅಂಡ್ ಆಲ್ ಇಸ್ ಫೈನ್. ಜನರಲ್ ಇನ್ಸ್ಟ್ರಕ್ಷನ್ಸ್, ಪೇ ಸ್ಕೇಲ್ ಅಂಡ್ ಪರ್ಕ್ಸ್ ನೋಡಿ, ಆ 25,000 ಏನ್ ಕೊಟ್ಟಿದ್ರು ಅದ್ರ ಜೊತೆಗೆ ನಿಮಗೆ ಇದೆಲ್ಲ ಅಲಯನ್ಸಸ್ ಬರುತ್ತೆ ಗೈಸ್. DA, ಅದರ್ ಅಲಯನ್ಸಸ್, HRA ಬರುತ್ತೆ. ಓಕೆ, ಮೆಡಿಕಲ್ ಫೆಸಿಲಿಟೀಸು, ಪ್ರೊಡಕ್ಷನ್ ಇನ್ಸೆಂಟಿವ್ಸು, ಪರ್ಫಾರ್ಮೆನ್ಸ್ ಲಿಂಕ್ಡ್ ಇನ್ಸೆಂಟಿವ್ಸ್, ಗ್ರಾಚ್ಯುಟಿ, ಪ್ರಾವಿಡೆಂಟ್ ಫಂಡ್, GPA. ಓಕೆ, ಲೀವ್ ಎನ್ಕ್ಯಾಶ್ಮೆಂಟ್, ಲೀವ್ ಟ್ರಾವೆಲ್ ಕನ್ಸೆಷನ್. ಸೊ ಇವು ಇಷ್ಟೆಲ್ಲ ಫಂಡ್ಸ್ ಇರುತ್ತೆ ಗೈಸ್, ನಿಮಗೆ ಇಷ್ಟೆಲ್ಲ ಅಲಯನ್ಸಸ್ ಇರುತ್ತೆ. ಸೊ ಯು ಆರ್ ಪ್ಯೂರ್ಲಿ ಕಂಪ್ಲೀಟ್ ಎಂಪ್ಲಾಯ್ ಆಫ್ ದ ಆರ್ಗನೈಸೇಷನ್. ಸೊ ಇನ್ನು ಫೀಸ್ ಬಗ್ಗೆ ಬರೋದಾದ್ರೆ 300 ರೂಪಾಯಿ ನೀವು ಫೀ ಪೇ ಮಾಡಬೇಕಾಗಿರುತ್ತೆ. EWS ಜನರಲ್ ಅಂಡ್ OBC ಅವರು. ಇನ್ನು ಅದರ್ ಕ್ಯಾಟಗಿರೀಸ್ ಅವ್ರು ಏನು ಪೇ ಮಾಡೋದು ಬೇಕಾಗಲ್ಲ. ಸೊ ಅದರ್ ಕ್ಯಾಟಗಿರೀಸ್ ಆರ್ ಹೈಲಿ ರೆಕಮೆಂಡೆಡ್ ಟು ಅಪ್ಲೈ. ಅಂಡ್ ಇದಾದ್ಮೇಲೆ ಪ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇರುತ್ತೆ, ಆ ಫಿಟ್ನೆಸ್ ಸರ್ಟಿಫಿಕೇಟ್ ಸಹ ನೀವು ಮಾಡಿಸ್ಬೇಕಾಗುತ್ತೆ ಜಾಯ್ನ್ ಹಾಕಿನ ಮುಂಚೆ. ಅಪ್ಲಿಕೇಶನ್ ಎಲ್ಲ ಆನ್ಲೈನ್ ಸಬ್ಮಿಟ್ ಮಾಡಬೇಕು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ತಗೋಬಹುದು. ಸೊ ಇಷ್ಟು ಹೇಳ್ತಾ ನನ್ನ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಗೈಸ್, ಯಾಕಂದ್ರೆ ಅದು ಬಿಟ್ಟ ಮೇಲೆ ಇನ್ನು ಯಾವುದು ಅಂತ ಮಾಹಿತಿ ಏನಿಲ್ಲ. ನೀವು ಎಕ್ಸಾಮ್ ಸೆಂಟರ್ಸ್ ನೋಡಿ ಎಲ್ಲ ಕೊಟ್ಟಿದ್ದಾರೆ. ಸೊ ಬೆಂಗಳೂರು ಸಹ ಒನ್ ಆಫ್ ದಿ ಎಕ್ಸಾಮ್ ಸೆಂಟರ್ ಇದೆ. ಸೊ ಟ್ರೈ ಟು ಅಪ್ಲೈ ಫಾರ್ ದಿಸ್ ನೋಟಿಫಿಕೇಶನ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಲೈಕ್ ಆದ್ರೆ ದಯಮಾಡಿ ಲೈಕ್ ಬಟನ್ ನ ಕ್ಲಿಕ್ ಮಾಡಿ. ಸೊ ಒಟ್ಟಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನಾನು ನಿಮ್ಗೆ ಹೇಳಿಲ್ಲ. ಓಕೆ, ದಟ್ ಐ ವಿಲ್ ಟೆಲ್ ಯು ಗೈಸ್. ಒಟ್ಟಲ್ಲಿ 467 ವೇಕೆನ್ಸೀಸ್ ಇದಾವೆ, 467 ವೇಕೆನ್ಸೀಸ್. ಮಿಸ್ ಮಾಡ್ಕೋಬೇಡಿ ಅಪಾರ್ಚುನಿಟಿನ, ದಯಮಾಡಿ ಅಪ್ಲೈ ಮಾಡಿ. ಅಂಡ್ ಏನಾದ್ರೂ ಇನ್ನೂ ಎಕ್ಸ್ಟ್ರಾ ಮಾಹಿತಿ ಬೇಕಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಐ ವಿಲ್ ಟ್ರೈ ಟು ಆನ್ಸರ್ ಯುವರ್ ಕ್ವಶನ್ ಅಥವಾ ಕ್ವಿರಿ ಏನೇ ಇದ್ರು ಸಹ ನಾನು ರೆಸ್ಪಾನ್ಸ್ ಮಾಡ್ತೀನಿ.
ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು. ಅಂಡ್ ಇದೇ ತರ ಇನ್ನು ನೆಕ್ಸ್ಟ್ ಹಲವಾರು ವಿಡಿಯೋಸ್ ಆಗ್ತಾ ಇರ್ತೀನಿ. ಇನ್ನು ಸದ್ಯದಲ್ಲೇ ಸುಮಾರು ನೋಟಿಫಿಕೇಶನ್ಸ್ ಬರೋದಿದೆ, ಅದೆಲ್ಲದ್ರ ಬಗ್ಗೆ ನಾನು ಮಾಹಿತಿ ಹಾಕ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. See you in the next session. Good day, guys.